ಸ್ಯಾನಿಟೈಸರ್ ಬಳಸಬೇಕು. ಹತ್ತ ಅನ್ಲಾಕ್ 4.4 ಜಾರಿಯಾದ್ರೆ ಇತ್ತ ಹೆಮ್ಮಾರಿ ಕೊರೋನಾ ಮೂರನೇ ಅಲೆ ಆಗಸ್ಟ್ ಅಂತ್ಯಕ್ಕೆ ಶುರುವಾಗುತ್ತಾ ಅನ್ನೋ ಭಯ ಕಾಡ್ತಾ ಇದೆ. ಕೊರೋನಾ ಬಗ್ಗೆ ಐಸಿಎಂಆರ್ ಹಿರಿಯ ವಿಜ್ಞಾನಿಗಳೇ ಆತಂಕ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ನಿತ್ಯವೂ 1 ಲಕ್ಷ ಕೇಸ್ ದಾಖಲಾಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ರೂಪಾಂತರಿ ವೈರಸ್ನಿಂದಾಗಿ ಸೋಂಕಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ಲಸಿಕೆ ನೀಡಿಕೆ ತೀವ್ರಗೊಳಿಸುವಂತೆ ಐಸಿಎಂಆರ್ ವಿಜ್ಞಾನಿ ಸಮೀರನ್ ಪಾಂಡಾ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಕೊರೋನಾ ಮೂರನೇ ಅಲೆ ಮಕ್ಕಳನ್ನೇ ಹೆಚ್ಚಾಗಿ ಕಾಡಲಿದೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಈಗ ಹೆಚ್ಚೆಚ್ಚು ಸೋಂಕು ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ. 10 ದಿನದಲ್ಲಿ 600ಕ್ಕೂ ಹೆಚ್ಚು ಮಕ್ಕಳಲ್ಲಿ ಸೋಂಕು ದೃಢಪಟ್ಟಿದೆ. ಬೆಂಗಳೂರಲ್ಲಿ ಸೋಂಕು ಕಡಿಮೆ ಆಗ್ತಾ ಇದ್ರೂ ಮಕ್ಕಳಲ್ಲಿ ಮಾತ್ರ ಸೋಂಕು ಹೆಚ್ಚಳವಾಗ್ತಾ ಇದೆ. ಬಿಬಿಎಂಪಿ ಆರೋಗ್ಯ ಇಲಾಖೆಯ ರಿಪೋರ್ಟ್ ಆತಂಕ ಹುಟ್ಟಿಸಿದ್ದು, ಜುಲೈ 7ರಿಂದ 16ನೇ ಅವಧಿಯಲ್ಲಿ 19 ವರ್ಷದೊಳಗಿನ 641 ಮಕ್ಕಳಿಗೆ ಸೋಂಕು ಪತ್ತೆಯಾಗಿದೆ. ಕೊರೋನಾ ಮೂರನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದ್ದಂತೆ ಧಾರವಾಡದಲ್ಲಿ ಅಂಗಡಿ ಮಾಲೀಕರು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇಂದಿನಿಂದ ಸಂಜೆ 7 ಗಂಟೆವರೆಗೆ ಮಾತ್ರ ದಿನಸಿ ಅಂಗಡಿಗಳನ್ನು ತೆರೆಯುವುದಕ್ಕೆ ನಿರ್ಧರಿಸಲಾಗಿದೆ. ಧಾರವಾಡದ ಮಾರುಕಟ್ಟೆಯ ಪ್ರತಿಯೊಂದು ಅಂಗಡಿಗೆ ಭೇಟಿ ನೀಡಿದ ಸಂಘದ ಸದಸ್ಯರು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಅಂಗಡಿಯನ್ನು ತೆರೆಯದಂತೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಕಿರಾಣಿ ವ್ಯಾಪಾರಸ್ಥರ ಸಂಘದಿಂದ ಬಂದ್ಗೆ 7 ಗಂಟೆಗೆ ಬಂದ್ ಮಾಡೋಕ್ಕೆ ಕರೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ವ್ಯಾಪಾರಸ್ಥರು ಉತ್ತಮ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತು ನಾಳೆಯಿಂದ ಇನ್ನೂ ಸ್ಟ್ರಿಕ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂದರೆ ಕಸ್ಟಮರ್ಗೆಲ್ಲ ಹೊಳಿ ಕಳಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲರಿಗೂ ಹೇಳಿದ್ದೀವಿ ನಾವು ಇವತ್ತಿಂದ. ಮತ್ತು ನೀವು ಏನೇನೆಲ್ಲ ಬರೋಗಿರೋಕ್ಕೆ ಹೇಳ್ರಿ, ಸಾಯಂಕಾಲ 7 ಗಂಟೆಗೆ ಮಾರ್ಕೆಟ್ ಬಂದ್ ಆಗುತ್ತೆ, ಅಷ್ಟರೊಳಗೆ ಬಂದ್ಗಳು ಒಯ್ಯಿ ಅಂತ ಹೇಳಿದ್ದೀವಿ. ಅದಕ್ಕೆ ಎಲ್ಲರೂ ಉತ್ತಮ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗಡಿಯಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಆದರೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಬೇಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಮಹಾರಾಷ್ಟ್ರದಿಂದ ಪ್ರಯಾಣಿಕರನ್ನ ಕರೆತರುತ್ತಿದ್ದಾರೆ. ಮಹಾರಾಷ್ಟ್ರದಿಂದ ಬರೋರಿಗೆ ಕಡ್ಡಾಯವಾಗಿ ಕೋವಿಡ್ ನೆಗೆಟಿವ್ ವರದಿ ಇರಬೇಕು, ಇಲ್ಲವೇ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇರಬೇಕು ಅನ್ನೋ ನಿಯಮ ಇದೆ. ಆದರೆ ಚಿಕ್ಕೋಡಿಯಲ್ಲಿ ಇದ್ಯಾವುದೂ ಲೆಕ್ಕಕ್ಕೆ ಇಲ್ಲ. ಸಾರಿಗೆ ಇಲಾಖೆ ಸಿಬ್ಬಂದಿ ಇದ್ಯಾವುದನ್ನು ಪಾಲಿಸದೆ ಪ್ರಯಾಣಿಕರನ್ನ ತುಂಬಿಕೊಂಡು ಬರ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಟ್ಯಾಕ್ಸಿ, ಆಟೋ, ಟೆಂಪೋ ಚಾಲಕರಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸುಮಾರು 900 ಮಂದಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು. ಈ ವೇಳೆ ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕಿರಲಿಲ್ಲ. ಸಿದ್ದುಗೆ ಕಂಬಳಿ ಮತ್ತು ಟಗರು ನೀಡಿ ಸ್ವಾಗತ ಕೋರಿದ ಅಭಿಮಾನಿಗಳು ಕೊರೋನಾ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಮಾಸ್ಕ್ ಇರಲಿಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಬಾಗಲಕೋಟೆಯಲ್ಲೂ ಸಹ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಜೆಸಿಬಿ ಮೂಲಕ ಸೇಬಿನ ಹಾರ ಹಾಕಿ ಪಟಾಕಿ ಸಿಡಿಸಿದ್ದಾರೆ. ಈ ವೇಳೆ ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಮರೆತು ತಮ್ಮ ನೆಚ್ಚಿನ ನಾಯಕನ ಜೊತೆ ಸಂಭ್ರಮಿಸಿದ್ದಾರೆ. ಬಳ್ಳಾರಿಯಲ್ಲಿ ಆಹಾರದ ಕಿಟ್ ಪಡೆಯುವುದಕ್ಕೆ ಜಿಟಿ ಮಳೆಯಲು ಜನ ಪರದಾಡಿದ್ದಾರೆ. ಗೋವಿಂದಪ್ಪ ಕಲ್ಯಾಣ ಮಂಟಪದಲ್ಲಿ ಕಾರ್ಮಿಕರಿಗೆ ಫುಡ್ ಕಿಟ್ ನೀಡಲಾಗ್ತಾ ಇತ್ತು. ಈ ವಿಷಯ ತಿಳಿದ ನೂರಾರು ಮಂದಿ ಕ್ಯೂ ನಿಂತಿದ್ರು. ಮಳೆ ನಡುವೆಯೇ ಫುಡ್ಗಾಗಿ ಪರದಾಡಿದ್ದು, ಸಾಮಾಜಿಕ ಅಂತರವಿಲ್ಲ, ಯಾರೊಬ್ಬರು ಮಾಸ್ಕ್ ಅನ್ನ ಹಾಕಿರಲಿಲ್ಲ. ನಟ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಮತ್ತೆ ಹರಿಹಾಯ್ದಿದ್ದಾರೆ. ಕೊಚ್ಚೆಗೆ ಕಲ್ಲು ಎಸೆಯೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಲಾಯರ್ ಹತ್ರ ಹೋಗ್ತೀನಿ, ಲೀಗಲ್ ಆಗಿ ಫೇಸ್ ಮಾಡ್ತೀನಿ ಎಂದಿದ್ದಾರೆ. ಅವರೇ 3 ಬಿಟ್ಟವರು ಅಂತ ಹೇಳಿದ್ದಾರೆ. ಅವರು ಡಿಸ್ಟರ್ಬ್ ಆದಂತೆ ನಾನು ದರ್ಶನ್ ಹೇಳೋದೊಂದೇ, ಮೆಂಟಲಿ ಡಿಸ್ಟರ್ಬ್ ಆದಾಗ ಟ್ರೀಟ್ಮೆಂಟ್ ತಗೊಳ್ಳೋದು ವಾಸಿ, ಆಡಿಯೋವನ್ನ ಎಲ್ಲಿ ಕೊಡಬೇಕೋ ಅಲ್ಲಿಯೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ 3 ಬಿಟ್ಟವನು ಅಂತ. 3 ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು? ಕೊಚ್ಚೆಗೆ ಕಲ್ಲೆಸೆಯೋಕ್ಕೆ ಇಷ್ಟ ಇಲ್ಲ ನನಗೆ. ನಾನೇನಿದ್ರು ಲೀಗಲಾಗಿ ಫೈಟ್ ಮಾಡ್ತೀನಿ. ನಾನು ಈಗ ಲಾಯರ್ ಹತ್ರನೇ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಲೀಗಲಾಗಿ ಕನ್ಸಲ್ಟ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ನಾನು ಎಲ್ಲಿ ಕೊಡಬೇಕಾಗಿದೆಯೋ ಅಲ್ಲಿಗೆ ತಲುಪಿಸ್ತೀನಿ. ನನ್ನ ಒಂದು ತನಿಖಾ ತಂಡ, ನನ್ನ ರಿಪೋರ್ಟರ್ಸು ಮತ್ತು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಸ್ ಎಲ್ಲ ಏನು ಕೊಟ್ಟಿದ್ದಾರೋ ಅದೆಲ್ಲ ಇದೆ. ಯಾಕಂತಂದರೆ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ ಡಿಸ್ಟರ್ಬ್ ಆದಾಗ, ಒಂದು ಸ್ವಲ್ಪ ಡಿಪ್ರೆಷನ್ ಆದಾಗ ಈ ಥರದ್ದು ಒಂದು ಸಹಾಯ ತಗೊಳ್ಳೋದು ಉತ್ತಮ. ಯಾಕೆ ಅಂತಂದರೆ ಒಂದು ಡೈರೆಕ್ಟರ್ ಇರ್ಬೋದು ಅಥವಾ ಇನ್ಯಾರಿಗೋ ಇರ್ಬೋದು, ಈ ಥರ ಹಲ್ಲೆಗಳು ನಡೀತಾ ಇದ್ದಾಗ ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗಳು ತಗೊಳ್ಳೋದು ವಾಸಿ ಅಂತ ಹೇಳ್ಬಿಟ್ಟು ಇನ್ನು ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಗಲಾಟೆ ನಡೆದಿದೆ ಅನ್ನುವ ಆರೋಪ ಹಿನ್ನೆಲೆಯಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಲಾಟೆ ಪ್ರಕರಣಕ್ಕೆ ಸಿಸಿಟಿವಿ ದೃಶ್ಯಾವಳಿಗಳು ಪ್ರಮುಖ ಸಾಕ್ಷ್ಯಾಧಾರವಾಗಿದ್ದು, ಇದೀಗ ಸಿಸಿಟಿವಿ ಫುಟೇಜ್ ಪೊಲೀಸರ ಕೈ ಸೇರಿದೆ. ಎಸಿಪಿ ಶಶಿಧರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು, ದರ್ಶನ್ ಹಲ್ಲೆ ಮಾಡಿರುವುದು ನಿಜಾನಾ ಸುಳ್ಳ ಅನ್ನೋ ಕುತೂಹಲ ಮೂಡಿಸಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಪುಡಾಂಗ್ ಹೇಳಿಕೆಗೆ ನಿರ್ದೇಶಕ ಪ್ರೇಮ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದರ್ಶನ್, ನಾನು ಇಬ್ರು ಸ್ನೇಹಿತರು, ಆದ್ರೆ ನಿರ್ದೇಶಕರಿಗೆ ಬಳಸಿದ ಪದ ಸರಿಯಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ. ನನ್ನ ಸಿನಿಮಾಗಳನ್ನ ದೊಡ್ಡವರೇ ಮೆಚ್ಚಿದ್ದಾರೆ.
ರಾಜ್ಕುಮಾರ್, ವಿಷ್ಣು ಎಲ್ಲರೂ ಬೆನ್ ತಟ್ಟಿದ್ದಾರೆ. ಆದರೆ ನಿರ್ದೇಶಕರ ಬಗ್ಗೆ ದರ್ಶನ್ ಹೇಳಿದ್ದು ಸರಿಯಲ್ಲ. ಯಾಕಂದ್ರೆ ನಿರ್ದೇಶಕರು ಎಂದಾಗ ಅದರಲ್ಲಿ ನಾನು ಸಹ ಬರ್ತೇನೆ, ಅದಕ್ಕಾಗಿಯೇ ಪ್ರತಿಕ್ರಿಯಿಸ್ತಾ ಇದ್ದೇನಷ್ಟೇ ಅಂತ ಹೇಳಿದ್ದಾರೆ. ನಿರ್ದೇಶಕರಿಗೆ ಅವರು ಆ ಥರ ಅನ್ಬಾರ್ದಾಗಿತ್ತು. ಸೊ ಅದಕ್ಕೋಸ್ಕರ ನಂಗೆ ಅಂದರು ಅನ್ನೋದು ಒಂದು ನನಗೆ ಹರ್ಟ್ ಆಯಿತು. ಅದಕ್ಕೆ ನಾನು ಅದನ್ನು ನನ್ನ ಹರ್ಟ್ನ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ. ಬಿಟ್ಟರೆ ಅದೇನೋ ಅವರು ಫ್ಲೋ ಅಲ್ಲಿ ನಾನು ನೋಡಿದ್ದೀನಿ, ಈಗ ನಾವು ಸಮಥಿಂಗ್ ಏನೋ ಹೇಳ್ಬೋದು, ನಾವು ಕಂಡಿದ್ದೀವಿ ಬನ್ನಿರಿ ಅಂತ, ಆ ಥರದ್ದು ಯಾವುದೋ ಒಂದು ಫ್ಲೋ ಅಲ್ಲಿ ಮಾತಾಡಿರ್ತಾರೆ. ಅದನ್ನೇ ದೊಡ್ಡ ವಿಷಯ ಏನಲ್ಲ ಅದು. ಆ 50 ಜನ ದರ್ಶನ್ ಅವ್ರ ಫ್ಯಾನ್ಸ್ಗಳನ್ನೇ ಪಾಪ ನನಗೆ ಸಾರಿ ಪ್ರೇಮ್ ಅವರೇ, ಬಾಸ್ ಏನೋ ಆ ಟೈಮಲ್ಲಿ ಯಾವುದೋ ಒಂದು ಫ್ಲೋ ಅಲ್ಲಿ ಮಾತಾಡಿರ್ಬೇಕು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು. ಓಕೆ, ನಿಮ್ಮ ಸ್ನೇಹ, ನೀವು ಮೇಡಮ್ಮು ಬಾಸ್ ಹಿಂಗೆಲ್ಲ ಹಿಂಗೇ ಇರಿ, ನಿಮ್ಮ ಸ್ನೇಹ ಹಿಂಗೇ ಇರಲಿ, ನಿಮ್ಮ ಚಿತ್ರಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತಾರೆ. ನೀವು ಯಾರೇನು ಸಾರಿ ಕೇಳೋದು ಬೇಡ ನನಗೆ. ಯಾಕೆಂತಂದರೆ ಸೊ ನನಗೆ ಹರ್ಟ್ ಆಗಿದ್ದೆ, ನಾನು ದರ್ಶನ್ ಅವ್ರಿಗೆ ಹೇಳಿದ್ದೀನಿ. ನನಗೆ ಹರ್ಟು ಆಯಿತು ಅನ್ನೋದು ಒಂದು ಸೆಕೆಂಡ್ಗೆ ಎತ್ತಿಡಿ. ಓಕೆ, ದರ್ಶನ್ ನನಗೆ ಹಂಗೆ ಮಾತಾಡಿದ್ರು ಕೂಡ ಒಂದು ಎತ್ತಿಟ್ರೆ, ದರ್ಶನ್ ಇನ್ನೊಂದು ಮುಖ ಇದೆ. ದರ್ಶನ್ ಏನು ಅಂತಂದರೆ, ಎಷ್ಟು ನೀವು ರೂಢಾಗೆ ದರ್ಶನನ್ನು ಎದುರುಗಡೆ ನೋಡ್ತೀರಾ, ಆ ಹೈಟು ಪರ್ಸ್ನಾಲಿಟಿ ಅಷ್ಟೇ ಮೃದು ಅವಯ್ಯ. ನಾನು ದರ್ಶನ್ ನೋಡಿರೋದು, ನಾನು ದರ್ಶನ್ ನೋಡಿ ಕೂತ್ಕ ತಿಂದಿರೋದು, ನಾನು ದರ್ಶನ್ ನೋಡಿರೋದು ನನ್ನ ಸ್ನೇಹಿತ. ಸೊ ಅದನ್ನು ಲೆಕ್ಕ ಹಾಕೊಂಡ್ರೆ ನೀವು ದರ್ಶನ್ನು ಎಷ್ಟು ಹೊರಟು ಅಷ್ಟೇ ಮೃದು, ಅಷ್ಟೇ ಹಾರ್ಟು ತುಂಬ ಮಗುತ್ತರ ಅವಯ್ಯ. ಓಕೆ, ಸೊ ಅದು ಬಿಟ್ಟರೆ ಅದು ಅವ್ರು ಹಿನ್ನೆಲೆ ಹೊಡೆದ್ರು ಬೈದ್ರು ಅದು ನನಗೂ ಸಂಬಂಧ ಇಲ್ಲ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.